ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗಾಗಲೇ ಲೋಕಾಯುಕ್ತನ ವರದಿ ಕೊಟ್ಟದ ಅಧಿಕಾರಿಗಳ ಮೇಲೆ ಹಾಕಿ ಆದಷ್ಟು ಇದನ್ನು ಮುಚ್ಚಿಬಿಡಬೇಕು, ಮುಚ್ಚಿ ಹಾಕಬೇಕು ಅನ್ನೋ ದಿಶೆಯಲ್ಲಿ ನಡೆದಂತೇಳಿ ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪದಲ್ಲಿ ಸುಳ್ಳು ಇಲ್ಲ ಅನ್ನಿಸ್ತದೆ. ಯಾಕಂತಂದ್ರೆ 2016ರಿಂದ 2022 ನಡುಕ 1095 ಏನಪ್ಪ ಇವುಗಳಿಗೆ ಸೈಟ್ಗಳಿಗೆ ನಿವೇಶನಗಳಿಗೆ ಪರಿಹಾರ ಕೊಟ್ಟದ. ಅದಾಗ ಅದರಲ್ಲಿ ಹೆಚ್ಚಿಗೆ ಯಾರಿಗೆ ಹೋಗ್ಯದಪ್ಪ ಅಂತಂದ್ರೆ ಭೂ ಮಾಲೀಕರಿಗೂ ಹೋಗಿಲ್ಲ, ವಾರಸುದಾರಿಗೂ ಹೋಗಿಲ್ಲ, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಪ್ರಭಾವಿಗಳ ಪಾಲಾಗಿದೆ ಅಂತೇಳಿ ಒಂದು ವರದಿ ಕೊಟ್ಟಿದ್ದಾರೆ ಅವರು. ಇಂಥ ಒಂದು ಕೆಲಸ ಆ ಸಂದರ್ಭದಲ್ಲಿ ನಡೆದದ. ಅಂದರೆ ಇದು ಓಪನ್ ಆಗಿ ನಡೆದಂಥ ದರೋಡೆ, ಹಗಲು ದರೋಡೆ ಅಂತ ಹೇಳೋದು ಸ್ಪಷ್ಟ ಆಗ್ತದೆ ಅಂತ ವಿರೋಧಿಗಳ ಅಭಿಪ್ರಾಯ. ಮತ್ತು ಇದರಲ್ಲಿ ಭಾಳಷ್ಟು ಮ್ಯಾಕ್ಸಿಮಮ್ ಕರೆಕ್ಟ್ ಅದ. ಯಾಕಂದ್ರೆ ಇಷ್ಟು ದೊಡ್ಡ ಹಗರಣ ಆದರೂ ಸಹಿತ ಒಂದು ಲೋಪ ಆಗ್ಯದಪ್ಪ, ಒಂದು ಸಣ್ಣ ದೋಷ ಆಗಿದೆ ಅನ್ನುವಂಗೆ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಲೋಕಾಯುಕ್ತ. ಅದರಲ್ಲೂ ಆಗಿನ DC IAS ಅಧಿಕಾರಿ ನಮ್ಮ ಏನಪ್ಪ ಅಂತಂದ್ರೆ ಜಿ ಕುಮಾರ್ ನಾಯಕ್ ರಾಯಚೂರವರು, ಅವರು ಸಂಸದರು ಇದ್ದಾರೆ ಇವತ್ತು. ಅವ್ರ ಮೇಲೆ ಭ್ರಷ್ಟ ಮಾಡಿದ್ರು. ಲೋಪ ಒಂದಿಷ್ಟು ಆಗ್ಯದ, ನೋಡ್ಬೇಕಾಗಿತ್ತು, ನಿರ್ಲಕ್ಷ್ಯತನದಿಂದ ಮಾಡಿದರು ಅಂತೇಳಿ ಈ ನಮ್ಮ ಪಾರ್ವತಿ ಮೇಡಮ್ ಅವ್ರಿಗೆ ಕೊಟ್ಟಂಥ ಭೂಮಿ ಬದಲಾಗಿ ಕೆಸರೆ ಗ್ರಾಮದಲ್ಲಿ ಇನ್ನೂ ಅದು ಖಾಲಿ ಆದ ಜಾಗ ಅದು ಟ್ರಾನ್ಸ್ಫರ್ ಆಗಿಲ್ಲ, ಆದರೂ ಕೊಟ್ಟಿದ್ದಾರೆ ಗದ್ದಲ ಮಾಡಿ ಅಂತೇಳಿ ಸರಿಯಾದ ಸರ್ವೆ ನೋಡಿಲ್ಲ ಅದಿಷ್ಟೇ ಹತ್ತು ದಿನ. ಮತ್ತು ಭಾಳ ಅಂದ್ರೆ IASದೊಂದು ಅವ್ರದ್ದೇ ಅಂತ ಕಮಿಟಿ ಇರ್ತದೆ, ಅದು ಸ್ವಲ್ಪ ಎನ್ಕ್ವೈರಿ ಮಾಡೋದಕ್ಕೆ ಯೋಗ್ಯ ಅದ, ಅದು ಎನ್ಕ್ವೈರಿ ಮಾಡಲಿ ಅನ್ನುವಂಥ ಮಾತನ್ನು ಲೋಪಿಸಿದ್ರು. ಯಾರಪ್ಪ ಇದರಲ್ಲಿ ಅಂತಂದ್ರೆ ಮೊದಲನೇದಾಗೆ ನಮ್ಮ ಜಿ ಕುಮಾರ್ ನಾಯಕರು, ಎರಡನೇದಾಗಾಗ ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದರು, ಎರಡನೇದಾಗ ಮಾಳಿಗ ಶಂಕರ್, ಹಿಂದಿನ ತಹಸೀಲ್ದಾರ್ ಮೈಸೂರು ತಾಲೂಕು, ಅವರು ನಿವೃತ್ತರಾಗಿದ್ದಾರೆ. ಅವರು ಇವರು ಕುಡ್ಕೊಂಡು ಇದು ನಡೆದಂಥ ಘಟನೆ. ಸಿದ್ದಪ್ಪಾಜಿ ರೆವಿನ್ಯೂ ಇನ್ಸ್ಪೆಕ್ಟರು, ಅದು ತಾಲೂಕಾ ಕಚೇರಿ, ಅವರು ನಿವೃತ್ತರಾಗಿದ್ದಾರೆ. ಮತ್ತು ಶಂಕರಪ್ಪ ಭೂಮಾಪಕ, ಭೂಮಿಯನ್ನು ಅಳದು ಕೊಟ್ಟಂಥ ಶಂಕರಪ್ಪ, ಮುಂದೆ ಭೂಗ ದಾಖಲೆ ಸಹಾಯಕ ನಿರ್ದೇಶಕರ ಕಚೇರಿ ಮೈಸೂರು ತಾಲೂಕು, ಇವರು ಅಲ್ಲವರೋಣ. ಇವರೆಲ್ಲರ ಸಹಕಾರದಿಂದ ಈ ಭೂಮಿ ನಮ್ಮ ಶ್ರೀಮತಿ ಪಾರ್ವತಿ ಅವರಿಗೆ ಹಾಕಿದ್ದಾರೆ. ಇದರ ಭೂಮಿ 55 ಪಾಲದಲ್ಲೇ ಅಂತೇಳಿ. ಅಂದ್ರೆ ಇದಕ್ಕೆ ಕಾರಣೀಕರ್ತರು ಅಧಿಕಾರಿಗಳು. ಇದರಲ್ಲೇ ನಮ್ಮ ಈ ಸಿದ್ದರಾಮಯ್ಯ ಹಸ್ತಕ್ಷೇಪ ಇಲ್ಲ ಅನ್ನುವಂಗೆ ಕ್ಲೀನ್ ಚಿಟ್ ಕೊಡೋ ಪ್ರಯತ್ನ ಮಾಡಿದ ಲೋಕಾಯುಕ್ತ. ಆದರೆ ಇದನ್ನು ಒಪ್ಪುವಂಥ ವಿಷಯ ಏನು ಅಂತೇಳಿ, ಯಾಕಂದ್ರೆ 1095 ನಿವೇಶನಗಳು ಏನಪ್ಪ ಆ ಮಾಲೀಕರ ಅಕ್ರಮ ಮಾಡಿದಂಥವು. ಆ ಮಾಲೀಕರಿಗೂ ಇಲ್ಲ, ಇನ್ನೊಬ್ರಿಗೂ ಇಲ್ಲ, ವಾರಸರಿಗೂ ಇಲ್ಲ. ರಿಯಲ್ ಎಸ್ಟೇಟ್ದವ್ರು ಅದನ್ನೇನೋ ಮಾಡಿ ಗದ್ದೆ ಮಾಡಿ ತೊಗೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಹೊಣೆಗಾರ ಯಾರಪ್ಪ ಅಂದ್ರೆ ಇನ್ನೊಬ್ಬರು ದಿನೇಶ್ ಕುಮಾರ್ ಅಂತೇಳಿ ಆಯುಕ್ತರಿದ್ದಂಥವ್ರು ಮಾಜಿ, ಮತ್ತು K ಮರಿಗೌಡ, ಇವ್ರು ಕುಡ್ಕೊಂಡು ಅದನ್ನು ಮಾಡಿದಾರಂತ. ಒಟ್ಟಾರೆ ಗದ್ದಲ ಇದಕ್ಕೆಲ್ಲ ಅಧಿಕಾರಶಾಹಿ ಕಾರಣ ಅನ್ನುವಂಗೆ ಈ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ನಮ್ಮ ED ಆಗಿರ್ಬೋದು ಅಥವಾ ವಿರೋಧ ಪಕ್ಷದವರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಒಪ್ಪುತ್ತಾರೂ ಇಲ್ಲ. ಅವರು ಇನ್ನೊಂದು ತನಿಖೆ ಆಗಬೇಕಂತೇಳಿ ED ಕಡೆಯಿಂದ ತನಿಖೆ ಮಾಡಿಸೋಕಂತ ಈಗಾಗಲೇ ಬಿಟ್ಟಿದ್ದಾರೆ. ED ಆರೋಪ ಸಾಕಷ್ಟು ಸಲ ಮಾಡಿದೆ, ಇದ್ರೊಳಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳಿ. ಅದೇನಾಗ್ತದೆ ನೋಡೋಣ ED ರಿಪೋರ್ಟ್ ಬಂದ ಮೇಲೆ. ಬಟ್ ಅಲ್ಲಿವರೆಗೆ ಈಗ ಮಾತ್ರ ಲೋಕಾಯುಕ್ತದಿಂದಾಗೆ ಸ್ವಲ್ಪ ಏನಪ್ಪ ಅಂದ್ರೆ ರೆಮಿಡಿ ಒಂದು ಸ್ವಲ್ಪ ಉಸಿರು ಬಿಡುವಂಥ ಪ್ರಸಂಗ ನಮ್ಮ ಸಿದ್ದರಾಮಯ್ಯನವ್ರಿಗೆ ಆಗ್ಯದ. ಈ ಎಲ್ಲ ಘಟನೆ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತದೆ ರೀ? ನೋಡಿ ಸಹಜವಾಗಿ, ಯಾಕಂದ್ರೆ ಇವ್ರು 700 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾರೆ ಇವರು ಲೋಕಾಯುಕ್ತೊಳಗೆ. ಬಟ್ ನಮ್ಮ ED ಪ್ರಕಾರ, ಇನ್ನೊಂದು ಪ್ರಕಾರ, ಆರೋಪ ಮಾಡೋರ ಪ್ರಕಾರ 5,000 ಕೋಟಿಗೂ ಹೆಚ್ಚಾಗ್ಯದಪ್ಪ ಇದು ಗದ್ದಲ ಅಂತೇಳಿ. 700 5,000 ಅಂದ್ರೆ ಆದಷ್ಟು ಲೋಕಾಯುಕ್ತ ಇದರ ಮುಡಾದ ಪ್ರಭಾವವನ್ನು ಕಡಿಮೆ ಮಾಡಿ ಹೇಳುವಂಥ ಪ್ರಯತ್ನ ಮಾಡಿದ್ರೆ ED ಇದ್ದಿದ್ದು ಭಾಳ ದೊಡ್ಡದಾಗಿ ಹೇಳ್ತಾ ಇದೆ ಅಂತ. ಅಂದ್ರೆ ಅವ್ರು ಒಟ್ಟು ಶಿಕ್ಷಬೇಕಪ್ಪ ಅನ್ನೋದು ED ಬೆನ್ನ ಹಚ್ತಾರೆ, ಇವ್ರು ದಾಟಿಸಬೇಕು ಅಂತೇಳಿ ಲೋಕಾಯುಕ್ತ ಬೆನ್ನ ಹತ್ತಿದಂಗೆ ಅನ್ನಿಸ್ತದೆ. ಹೀಗಿದ್ದಾಗ ಕರೆಕ್ಟ್ ನ್ಯಾಯ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಅದ? ಒಬ್ಬ IAS ಅಧಿಕಾರಿ ನಿರ್ಲಕ್ಷ್ಯತನದಿಂದ ತಪ್ಪು ಮಾಡಿದಾಗ ಒಂದು ಲೋಪ ಮಾಡ್ಯಾರ ಅಂತೇಳಿ ಒಂದು ಸಣ್ಣ IAS ನಿಯಮಾವಳಿಗಳು ಇರ್ತಾವೆ, ಅದ್ರ ಪ್ರಕಾರ ದಾಟಿಸುವಂಥ ಕೆಲಸ ಇವರು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಹೋಗ್ತದಂತ. ಇಲ್ಲಿ ಏಕಾಲಕ್ಕೆ ಅವ್ರ ಮೇಲೆ ಒಂದು ಆರೋಪ ಮಾಡಿದ್ರು. ಈ ನಮ್ಮ ಸಿದ್ದರಾಮಯ್ಯ ಮೇಲೆ ಬರುತ್ತಿರೋ ದೊಡ್ಡ ಆರೋಪವನ್ನು ಕಡಿಮೆ ಆರೋಪದ ಮತ್ತು ಕಡಿಮೆನ ಈಗ ಒಂದು ನಮ್ಮ ಕುಮಾರ್ ನಾಯಕರ ಮೇಲೆ ಹಾಕಿದ್ದಾರೆ. ಇನ್ನು ಅವ್ರು ಏನು ಕೊಡ್ತಾರೋ ಈಗಾಗಲೇ ಅವರು ಸ್ಟೇಟ್ಮೆಂಟ್ಗೆ ಸಿಗ್ತಾ ಇಲ್ಲ ಹೇಳೋದಕ್ಕಂತನೂ ಮಾತುಗಳು ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಈ ಮುಡ ಆದಷ್ಟು
ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣದ ಚರ್ಚೆ ಆಗಬಾರ್ದು ಜನರ ಮಧ್ಯದಲ್ಲಿ ಇದು ಮುಚ್ಚಿ ಹಾಕ್ಬೇಕು ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ ಅಂತೇಳಿ ಕಂಡು ಬರ್ತದೆ. ಆದರೆ ಇದು ನಿಲ್ಲಬೇಕಲ್ಲ ಇಲ್ಲಿಗೆ, ಯಾಕಂದ್ರೆ ಇಷ್ಟರೊಳಗೆ ಮುಡ ತೆಗೆದುಕೊಂಡಾಗ ಇಡೀ ಬೆನ್ನು ಹತ್ತದ. ಇಲ್ಲ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ರಾಜ್ಯದೊಳಗೆ ರಾಜ್ಯ ಸರ್ಕಾರ ಇರೋದರಿಂದಾಗೆ ಸಿದ್ದರಾಮಯ್ಯ ಒಂದು ಸ್ವಲ್ಪ ರಿಲೀಫ್ ಸಿಗ್ಬೋದು. ಬಟ್ ಇಡೀ ಏನಾದರೂ ಬೆನ್ನು ಹತ್ತಿದ ಜೊತೆಗೆ CBI ಒಂದು ಬೆನ್ನು ಹತ್ತಿರ ಮಾತ್ರ ಇನ್ನೂ ತೊಂದರೆಗಳು ಏನು ತಪ್ಪಿದ್ದಲ್ಲ ನಮ್ಮ ಸಿದ್ದರಾಮಯ್ಯನವರಿಗೆ. ಅದೇನೋ ಆಗಲಿ, ಇಲ್ಲಿ ಮಾತ್ರ ಅವು ವ್ಯವಹಾರ ನಡೆದಿದ್ದಾವೆ ಮೂಡಾದಲ್ಲೇ. ಅದಕ್ಕೆ ಇವರೊಬ್ಬರು ಕಾರಣೀಕರ್ತರಲ್ಲ ನಮ್ಮ ಸಿದ್ದರಾಮಯ್ಯನವರು. ಜೊತೆಗೆ ಅನೇಕರಿದ್ದಾರಲ್ಲ ಅಧಿಕಾರಿಗಳು, ಒಬ್ಬರು ಇಬ್ಬರು, ಈ ದಿನೇಶ್ ಕುಮಾರ್ ಆಗಿರ್ಬೋದು, ಕೆ ಗೌಡರಾಗಿರ್ಬೋದು, ಜಿ ಕುಮಾರ್ ನಾಯಕರಾಗಿರ್ಬೋದು, ಅಥವಾ ಕಾಂಗ್ರೆಸ್ ನಾಯಕರು ಇರ್ಬೋದು, BJP ನಾಯಕರು ಇರ್ಬೋದು, ಎಲ್ಲರೂ ಭೂಮಿ ಹೊಡೆದವ್ರು ಇದ್ದಾರೆ. ಭಾಳಷ್ಟು ಜನ ಪೋಕೊಳ್ಳೋದ ಶಕ್ತಿ ಮಕ್ಕಳು ನನಗೊಂದಿರಲಿ, ನನ್ನ ಮಗೊಂದಿರಲಿ, ನನ್ನ ಮೊಮ್ಮಗೊಂದಿರಲಿ ಅಂತೇಳಿ ಭೂಮಿಗಳನ್ನು ಹೊಡ್ಕೊಂಡು ಕೂತು ಬಂದಿದ್ದಾರೆ. ಅವರು ಈಗ ಚಳಪಳಿಗೆ ಶುರು ಆಗ್ಯದ. ಆದರೂ ಸಹಿತ ಏನಾರ ಮಾಡಿ ಲೋಕಾಯುಕ್ತ ಮೂಲಕ ಇದ್ರ ಮುಚ್ಚಿ ಹಾಕುವ ಪ್ರಯತ್ನ ಇಲ್ಲಿ ರಾಜ್ಯ ಸರ್ಕಾರ ನಡೆಸಿದ್ರೆ, ಇನ್ನೊಂದು ಕಡೆ ಇಡೀ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇವ್ರು ಹೆಂಗಾದ್ರೂ ನೋಡಿ ಸಿಗಿಸ್ಬೇಕಿದ್ರಲ್ಲ, ಇವರ ಭ್ರಷ್ಟಾಚಾರ ಆರೋಪ ತಗಲ್ಬೇಕು ಅನ್ನೋಂಥ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಇವೆರಡೂ ತಪ್ಪರಿವು. ಯಾಕಪ್ಪ ಅಂತಂದ್ರೆ ಶಿಕ್ಷೋದಕ್ಕಾಗಿ ಬೆನ್ನೋದು ಬೇರೆ, ಅವ್ರು ನಿಜವಾಗಿ ಇದ್ದಿದ್ರೆ ಆಗಿಲ್ಲ, ಹೊರಗೆ ಬರಲಿ, ಏನು ತಪ್ಪಿಲ್ಲ. ಅವ್ರಿಗೆ ಶಿಕ್ಷೆ ಆಗಿಲ್ಲ. ಇವ್ರು ಸಿದ್ದರಾಮಯ್ಯನವ್ರಿಗೆ ತಪ್ಪಾಗಿದ್ರೆ ಅವ್ರು ಯಾರು ಮಾಡಿದ್ರು ಅವರಿಗೆಲ್ಲ. ಆದರೆ ಅನಗತ್ಯ ಶಿಕ್ಷೆ ಪ್ರಯತ್ನ ಆಗಬಾರ್ದು, ಅನಗತ್ಯ ಅದು ತಪ್ಪಿಸೋಳಗೆ ಏನು ಸುಳ್ಳು ಹೇಳುವಂಥದ್ದು ಆಗ್ಬೋದು. ಇವತ್ತು ನೋಡ್ರಿ, ಕುಮಾರ್ ನಾಯಕರು ದೊಡ್ಡ ಕೆಲಸ ನೋಡೋದ, ಇಂಥ ದೊಡ್ಡ ಭೂ ಪರಿವರ್ತನೆ ಆಗಿದ್ದಾವೆ. ಇದ್ರ ಬಗ್ಗೆ ಅವರು ಎಷ್ಟು ನಿರ್ಲಕ್ಷ್ಯವಾಗಿದ್ದಾರಪ್ಪ, ನಮ್ಮ ಅಧಿಕಾರ ಸೇವೆ ವರ್ಗದವ್ರು ಯಾವ ರೀತಿ ಇದ್ದಾರೆ ಅನ್ನೋದು ಇದು ಸ್ಪಷ್ಟ ಆಗ್ತದೆ. ಅವ್ರಿಗೆ ಯಾರಿಗೇನು, ಯಾರು ನಮ್ಮ ಕನ್ನಡ ಗಾದಿ ಮಾತಿಲ್ಲ, ಯಾರು ಹರಿದ್ರೇನು, ಯಾರು ಮುರಿದ್ರೇನು ಅನ್ನೋ ಹಂಗೆ ಇದ್ದಾರೆ ಅಧಿಕಾರ ಸೇವೆ ವರ್ಗದವ್ರು. ದೊಡ್ಡ ಗೋರ್ಮಾನ್ ನಡೆದ. ಇವರು ನಮ್ಮ ಲೋಕಾಯುಕ್ತದವ್ರು 700 ಕೋಟಿ ಅಂತಾರೆ, ಮತ್ತು ನಮ್ಮ ED ಅವರದ್ದು ಒಂದು 4-5-6 ಸಾವಿರ ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ಎಲ್ಲೋ ಒಂದಿಷ್ಟು ಅದು ಹೆಚ್ಚು ಕಡಿಮೆ ಇವರು ಕಡಿಮೆ ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡಿದ್ರೆ, ಅವ್ರು ಮ್ಯಾಕ್ಸಿಮೈಸ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸತ್ಯಲ್ಲಿ ಸತ್ತು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈಗ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದ್ದಿಷ್ಟ, ನಮಗೆ ತಿಳಿದ ಪ್ರಕಾರ ನಮಗೆ ತಿಳಿದಂಥ ವಿಷಯಗಳ ನೆರಗಟ್ಟಿನೆಲ್ಲ ಇವತ್ತು ಎರಡೂ ಸರ್ಕಾರಗಳು ಮಾಡೋದು ತಪ್ಪನ ಒಬ್ಬರು ಸಿಗಿಸ್ಬೇಕು ಪ್ರಯತ್ನ ಮಾಡೋಕ್ಕಾಗಿದ್ದು, ಅಥವಾ ಅಲ್ಲಿ ತಪ್ಪಿಸ್ಕೊಂಡು ಹೋಗೋ ಸಲುವಾಗಿ ರಾಜ್ಯ ಸರ್ಕಾರ ಮಾಡೋದು ಎರಡು ತಪ್ಪದಾವ. ಜೊತೆಗೆ ಸತ್ಯ ಹೊರಗೆ ಬರಲಿ. ನಿಜವಾಗಿಯೂ ಇದರಲ್ಲಿ ಏನೂ ಇಲ್ಲ ನಾವು ಸಿದ್ದರಾಮಯ್ಯರು ಮತ್ತು ಅವರ ಪಾರ್ಟಿದು ಅನ್ನೋದು ಸಹಿತ ಇಲ್ಲಿ ಗಮನಿಸಬೇಕಾಗಿದೆ. ಅದ್ರ ಜೊತೆಗೆ ಇನ್ನುಳಿದ ಬೇರೆಯವ್ರ ಪಕ್ಷದವರು ಇದರಲ್ಲಿ ಎಷ್ಟೆಷ್ಟು ಮಂದಿ ಈ ಭೂಮಿಯನ್ನು ಹೊಡೆದಾರ ಈ ಮುಡಾದಲ್ಲಿದೆ ಅದರ ಬಗ್ಗೆನೂ. ಹೀಗಾಗಿ ಎರಡೂ ತಪ್ಪನು ಇದರೊಳಗೆ ಎಲ್ಲೋ ಸತ್ಯ ಅಡಗ್ಯದ. ಸತ್ಯ ಹೊರಗೆ ಬಂದ. ಯಾರೂ ತಪ್ಪು ಮಾಡಲಿ, ಅವರು ಕುಮಾರ್ ನಾಯಕರು ಮಾಡಿದಾರೋ, ಸಿದ್ದರಾಮಯ್ಯರು ಮಾಡಿದಾರೋ, ಯಾರು ಮಾಡಿದಾರೋ, ಆದರೆ ಇಲ್ಲಿ ದೊಡ್ಡ ಪ್ರಮಾಣದ ಹಗರಣಂತೆ ಆಗಿ ಹೋಗ್ಯದ, ಏನು ಸುಳ್ಳಲ್ಲ. ಅದರ ಬಗ್ಗೆ ಇನ್ನೂ ಚರ್ಚೆ ಆಗಲಿ ವಿನಃ ಒಬ್ಬರೊಬ್ಬರು ಶಿಕ್ಷುವಂಥ ಒಂದು ಪ್ರಯತ್ನ ಇಬ್ಬರು ಮಾಡುವ ಅವಶ್ಯಕತೆ ಇಲ್ಲ. ಸತ್ಯ ಹೊರಗೆ ಬರಲಿ ಅನ್ನೋದು ಒಂದು ಸದಾಶೆ. ಜೊತೆಗೆ ಇಂಥವ್ರು ನಡೀತಾನೆ ಇದ್ದಾವೆ ಪ್ರತಿಯೊಂದು. ಈ ಒಂದು ಬುಡ ಮತ್ತೆಲ್ಲ ಕಡೆ ಹಿಂಗೆ ನಡೀತಾ ಇದ್ದಾವೆ. ಇವುಗಳ ತಲೆ ಯಾವಾಗ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ನೋಡೋಣ ಯಾವಾಗ ಆಗ್ತದೆ ಅಂತ ಹೇಳ್ತಾ ಇನ್ನು ಇಲ್ಲಿವರೆಗೆ ಚರ್ಚೆ ಮಾಡಿದ್ದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ. ವಂದನೆಗಳು.